ಹಾಯ್ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ರೂಪಶ್ರೀ ಲೈಫ್ ಸ್ಟೈಲ್ ವ್ಲಾಗ್ಸ್ ಇನ್ ಕನ್ನಡ. ಇನ್ನೂ ನನ್ನ ಚಾನಲ್ಗೆ ಹೋಗಿ ಬೆಲ್ ಐಕಾನ ಕ್ಲಿಕ್ ಮಾಡಿಲ್ಲ ಅವರು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮೂರಲ್ಲಿ ಅಣ್ಣಮ್ಮ ದೇವ್ರನ್ನ ಕರೆಸ್ತಾ ಇದ್ವಿ, ಹಾಗಾಗಿ ನೋಡಿ ಪ್ರಿಪ್ರೇಷನ್ ಹೇಗಿದೆ ಅಂತ. ಎಲ್ಲ ಲೈಟಿಂಗ್ಸ್ ಜುಮ ಜುಮ ಅಂತಿತ್ತು, ಸಖತ್ ಜಾತ್ರೆ ಫೀಲಿಂಗ್ ಕೊಡ್ತಾಯಿತ್ತು. ನಮ್ಮೂರು ತುಂಬ ಫುಲ್ ಲೈಟಿಂಗ್ಸ್ ಮತ್ತು ಎಲ್ಲರೂ ಸೇರಿ ಕೆಲಸ ಮಾಡ್ತಾಯಿದ್ರೆ ಹಿಂಗಿರುತ್ತಲ್ಲ, ಒಂದು ಹಬ್ಬದ ಕಳೆನೇ ಕಳೆ. ಎಲ್ಲ ಫ್ಯಾಮಿಲಿ ಸೇರಿದಾಗ ಎಷ್ಟು ಚೆಂದ ಅಲಂಕಾರ ಮಾಡೋದಾಗಿರ್ಬೋದು, ಎಷ್ಟು ಚೆಂದ ರೆಡಿ ಮಾಡೋದಾಗಿರ್ಬೋದು, ಎಲ್ಲ ಹೆಣ್ಮಕ್ಳು ರೆಡಿ ಆಗೋದಾಗಿರ್ಬೋದು, ಪ್ರತಿಯೊಂದು ಎಷ್ಟು ಚೆನ್ನಾಗಿರುತ್ತೆ. ನೋಡ್ತಿರ್ಬೋದು ಯಾವ ರೀತಿ ಇದೆ ಪ್ರಿಪ್ರೇಷನ್ ಅಂತ ಅಂದ್ಬಿಟ್ಟು. ಈ ರೀತಿ ಇದೆ ಎಲ್ಲ. ನಾವು ಹೆಣ್ಮಕ್ಳೆಲ್ಲ ಸೇರಿ ಕಳಶ ಎತ್ತಬೇಕಾಗಿತ್ತು ದೇವ್ರ ಜೊತೆಯಲ್ಲಿ. ಹಂಗಾಗಿ ಎಲ್ಲ ಕಳಶಕ್ಕೆ ರೆಡಿ ಮಾಡ್ಕೊಳ್ಳೋಣ ಅಂತ ನೈಟೇ ಬಂದಿದ್ವಿ. ಇವರೇ ಮುನ್ರಾಜು ಅಂತ ಹೇಳ್ಬಿಟ್ಟು, ಇವರು ನಮ್ಮ ಶೆಟ್ಟಳ್ಳಿಯ MLA ದಾಸರಳ್ಳಿ ಕ್ಷೇತ್ರಕ್ಕೆ. ಅವ್ರದ್ದು ಬರ್ಡೇ ಕೂಡ ಇತ್ತು 12th. ಹಂಗಾಗಿ ಎಲ್ಲ ಸೇರಿ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ವಿ ಕಳಶಕ್ಕೆ ಅಂತ. ಅಲ್ಲಿ ನಿಂತಿದ್ದಾರಲ್ಲ ಅವ್ರು ನಮ್ಮ ಅತ್ತೆ, ನನ್ನ ತಂಗಿ, ಈ ಕಡೆ ಕೂತಿದ್ದವರು ನಮ್ಮ ಅಕ್ಕ. ಆಲ್ಮೋಸ್ಟ್ ಎಲ್ಲ ಲೇಡೀಸ್ ಸೇರಿಕೊಂಡು ಕಳಶ ರೆಡಿ ಮಾಡಿದ್ವಿ. ಇದು ಫುಲ್ ಎಲ್ಲ ನಮ್ಮ ರಿಲೇಟಿವ್ಸ್ ಮತ್ತು ನಮ್ಮ ಏನಂತಾರೆ ನಮ್ಮ ಕುಟುಂಬದವರೆಲ್ಲ ಸೇರಿ ದೇವ್ರನ್ನ ಕರೆಸ್ತಿದ್ದ ಕಾರಣ ಎಲ್ಲ ಚೆಂದ ರೆಡಿ ಮಾಡ್ತಿದ್ವಿ. ನೋಡಿ ಕಳಶಕ್ಕೆ ಅರಿಶಿನ ಕುಂಕುಮ ಹೂವು ಹಾಕಿದ ತಕ್ಷಣ ಎಷ್ಟು ಕಳೆ ಬಂದುಬಿಡುತ್ತೆ ಅಂದರೆ ನಿಜವಾಗ್ಲೂ. ನಾವು ಸ್ಟಾರ್ಟಿಂಗ್ ಮಾಡಬೇಕಾದ್ರೆ ಅಷ್ಟು ಕಳೆ ಇರಲಿಲ್ಲ ಕಳಶಕ್ಕೆ. ನಾರ್ಮಲ್ ಒಂದು ತೆಂಗಿನಕಾಯಿ ಎಲೆ ಇಟ್ಟಾಗ ಏನು ಅಷ್ಟು ಲುಕ್ ಕಾಣಿಸ್ತಿರಲ್ಲ. ಬಟ್ ಒಂಚೂರು ಅರಿಶಿನ ಕುಂಕುಮ ಮತ್ತು ಹೂವು ಹಾಕಿದ ತಕ್ಷಣ ನಿಜವಾಗ್ಲೂ ದೇವರೇ ಏನೋ ರೆಡಿ ಮಾಡ್ತಿದ್ದೀವಿ, ದೇವ್ರಿಗೆ ಏನೋ ಅನ್ನೋದು ಎಷ್ಟು ಚೆಂದ ಫೀಲ್ ಕೊಡುತ್ತೆ ಗೊತ್ತಾ. ದೇವ್ರ ಕಾರ್ಯ ಮಾಡ್ತಿದ್ರೇ ಹಾಗೆ ಅಲ್ವಾ. ಎಲ್ಲರೂ ಜೊತೆಗೆ ಸೇರಿ ಮಾಡುವಂಥ ಕೆಲಸನೇ ಸಖತ್ ಖುಷಿ ಕೊಡುತ್ತೆ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.